ಇಬ್ಬರು ದೇವತೆಗಳು ಕೂಡ ಕಪ್ಪೆಗಳಾಗಿ ಹುಟ್ಟಿದ್ದಾರೆ. ಒಂದಾವರ್ತಿ ಅವರಿಗೆ ಗಂಗಾ ಸ್ನಾನ ಮಾಡಬೇಕು ಅಂತ ತಲೆಗೆ ಬಂತು. ಇಂದ್ರದೇವರ ಪತ್ನಿಯಾದ ಶಚೀದೇವಿಗೆ ಇಂದ್ರದೇವರ ಆಜ್ಞೆ ಮಾಡಿದ್ರು, ಪೂರ್ವ ಬಾಗಲನ್ನ ತೆರೆ. 2 ಕಪ್ಪೆಗಳು ಕುಪ್ಪಳಿಸ್ಕೊಂಡು ಒಳಗಡೆಗೆ ಬಂತು. ಇಂದ್ರನ ಪತ್ನಿಯಾದ ಶಚೀದೇವಿಗೆ ಕೋಪ ಬಂದ್ಬಿಡ್ತು. ನಾವು ಸ್ನಾನ ಮಾಡುವ ಕಾಲಕ್ಕೆ ಗಂಗಾ ಅಂತ ಯಾರು ಸ್ಮರಣೆ ಮಾಡ್ತಾ ಸ್ನಾನಾದಿಗಳನ್ನು ನಡೆಸಿರ್ತಾರೋ ಅಂಥವರಿಗೆ ದೇವೇಂದ್ರನ ಸಭೆಯಲ್ಲಿ ನಮಗೆ ವಿಶಿಷ್ಟವಾದಂತಹ ಸ್ಥಾನ ಪರಮಾತ್ಮ ತಾನು ಅನುಗ್ರಹ ಮಾಡ್ತಾನೆ. ಎಲ್ಲ ಕಳ್ಕೊಂಡಾಗಲೂ ಯಾರು ನಮ್ಮ ಜೊತೆಗೆ ಇರ್ತಾರೋ ಅವರೇ ನಿಜವಾದ ಬಂಧು ಬಾಂಧವರು. ಯಾರು ಪರಮಾತ್ಮನ ಕಥಾಮೃತದ ಶ್ರವಣ ಮಾಡ್ತಾರೋ ಸಂಸಾರದಲ್ಲಿ ಜನ್ಯವಾದ ದುಃಖಗಳು ಪರಿಹಾರ ಅಂತ ತಿಳಿಸಿದ್ದಾರೆ. ಸತ್ಯ ವಿಜಯ ಆ ಇಬ್ಬ ದೇವತೆಗಳು ತಾವು ಭೂಲೋಕಕ್ಕೆ ಕಪ್ಪೆಯಾಗಿ ಬರಬೇಕು. ಆಗ ವಿಶಾಪವನ್ನು ಕೇಳಿದ್ರು ನಾರದರನ್ನು, ಶಾಪದಿಂದ ಮುಕ್ತಿ ಹೇಗೆ ಅಂತಂದ್ರು. ಮತ್ತೇನಿಲ್ಲ, ಭೂಲೋಕದಲ್ಲಿ ನಿಮಗೆ ಯಾವ ಗಂಗಾ ಸ್ನಾನ ಮಾಡಬೇಕು ಅಂತ ಅನಿಸುತ್ತೋ, ಯಾವಾಗ ಗಂಗಾ ಸ್ನಾನ ಮಾಡ್ತೀರೋ ಆಗ ನಿಮಗೆ ಶಾಪದಿಂದ ಮುಕ್ತಿ ಅಂತ ನಾರದರು ತಿಳಿಸಿದ್ರು. ಸರಿ, ಆ ಇಬ್ಬರು ದೇವತೆಗಳು ಕೂಡ ಕಪ್ಪೆಗಳಾಗಿ ಹುಟ್ಟಿದ್ದಾರೆ. ಒಂದಾವರ್ತಿ ಅವರಿಗೆ ಗಂಗಾ ಸ್ನಾನ ಮಾಡಬೇಕು ಅಂತ ತಲೆಗೆ ಬಂತು. ಬಂದಾಗ ಕುಪ್ಪಳಿಸ್ಕೊಂಡು ಗಂಗಾ ತೀರಕ್ಕೆ ಬಂದರು. ಒಂದೊಂದು ಮೆಟ್ಲನ್ನು ಇಳಿತಾ ಬರಬೇಕು. ಇನ್ನೇನು ಒಂದಾವರ್ತಿ ಕುಪ್ಪಳಿಸಿದ್ರೆ ಗಂಗಾ ಸ್ನಾನ ಆಗೋಗೋದು. ಅಷ್ಟೊತ್ತಿಗೆ ಒಂದು ರಣಹದ್ದು ಬಂದು ಒಂದು ಕಪ್ಪೆಯನ್ನು ಹಿಡ್ಕೊಂಡ್ಬಿಡ್ತು. ಅದಕ್ಕೆ ಸ್ನಾನ ಆಗಲೇ ಇಲ್ಲ. ಇನ್ನೊಂದು ದಡದಲ್ಲಿ ಒಂದು ಕಪ್ಪೆ ಇತ್ತಲ್ಲ, ಅದು ಹೇಳ್ತು, ನಿನಗೆ ಗಂಗಾ ಸ್ನಾನ ಆಗಲ್ಲ, ಒಂದು ಕೆಲಸ ಮಾಡು, ಗಂಗಾ ಅಂತ ಸ್ಮರಣೆ ಮಾಡಿಬಿಡು ಅಂತ ಉಪದೇಶ ಮಾಡ್ತಾ ಇದ್ದರೆ ಈ ಕಪ್ಪೆನೂ ಕೂಡ ಒಂದು ಹಾವು ನುಂಗ್ಬಿಡ್ತು. ಇಬ್ಬರಿಗೂ ಗಂಗಾ ಸ್ನಾನ ಆಗಲೇ ಇಲ್ಲ, ಸ್ಮರಣೆ ಮಾತ್ರ ಮಾಡಿದ್ರು. ಇಷ್ಟೊತ್ತಿಗೆ ದೇವೇಂದ್ರನ ಸಭೆ ನಡೀತಾ ಇತ್ತು. ಇಂದ್ರದೇವರು ಎದ್ದು ನಿಂತ್ಕೊಂಡ್ಬಿಟ್ರು. ಅದೇ ದೊಡ್ಡ ವಿಷಯ. ಈಗ ಮಾತಾಡೋ ಕಾಲಕ್ಕೆ ಎದ್ದು ನಿಂತಿದ್ದಾರೆ ಅಂತಂದರೆ ಪ್ರವಚನ ಮಾಡೋರಿಗಿಂತ ದೊಡ್ಡವರು ಯಾರೋ ಬಂದಿದ್ದಾರೆ ಅಂತ ಅರ್ಥ. ಇಂದ್ರದೇವರು ಯಾಕೆ ನಿಂತರು ಅಂತ ಇಡೀ ಸಭೆ ಎದ್ದು ನಿಂತಿದ್ಯಂತೆ. ಇಂದ್ರದೇವರ ಪತ್ನಿಯಾದ ಶಚೀದೇವಿಗೆ ಇಂದ್ರದೇವರ ಆಜ್ಞೆ ಮಾಡಿದ್ರು, ಪೂರ್ವ ಬಾಗಿಲನ್ನು ತೆರೆ ಎಂದರು. ಯಾವುದು? ಸ್ವರ್ಗದ ಪೂರ್ವ ಬಾಗಿಲು ತೆಗಿ ಎಂದರು. ಋಷಿಮುನಿಗಳಿಗೆಲ್ಲ ಪೂರ್ಣಕುಂಭ ಸ್ವಾಗತ ಮಾಡ್ರಿ ಅಂತಂದರು, ವೇದಘೋಷ ಮಾಡ್ರಿ ಅಂತಂದರು. ಹಾಗೆಲ್ಲ ಅಂದ್ಕೊಂಡ್ರು ಸಾಕ್ಷಾತ್ ಲಕ್ಷ್ಮೀನಾರಾಯಣ ದೇವರೇ ಬಂದರೋ ಏನೋ ಅಂತೆಲ್ಲ ಅಂದ್ಕೊಂಡು ಪೂರ್ವ ಬಾಗಲನ್ನು ತೆರೆದ್ರೆ 2 ಕಪ್ಪೆಗಳು ಕುಪ್ಪಳಿಸ್ಕೊಂಡು ಒಳಗಡೆಗೆ ಬಂದು. ಇಂದ್ರನ ಪತ್ನಿಯಾದ ಶಚೀದೇವಿಗೆ ಕೋಪ ಬಂದ್ಬಿಡ್ತು. ಏನು ಸ್ವಾಮಿ, ನಿಮಗೆ ಹಾಸ್ಯ ಮಾಡಲಿಕ್ಕೆ ಸಮಯ ಪ್ರಜ್ಞೆನೇ ಇಲ್ವಾ? ಏನು ಕಾರ್ಯ ಮಾಡ್ತಾ ಇದ್ದೀರಿ ನೀವು? ಋಷಿಮುನಿಗಳು ನಿಂತಿದ್ದಾರೆ, ಪೂರ್ಣಕುಂಭ ಸ್ವಾಗತ, ಇಷ್ಟೆಲ್ಲ ಮಾಡಿ 2 ಕಪ್ಪೆಗಳಿಗ ಅಂತಂದು. ಅಂದಾಗ ಇಂದ್ರದೇವರಂದರು 2 ಕಪ್ಪೆಗಳು ಅಂತ ಆಕಾರದಲ್ಲಿ, ಆದರೆ ಅವರ ಪ್ರಾಣ ಹೋಗೋ ಕಾಲಕ್ಕೆ ಗಂಗಾ ಅಂತ ಸ್ಮರಣೆ ಮಾಡಿದ್ದಾರೆ. ಯಾರು ಗಂಗೆಯ ಸ್ಮರಣೆ ಮಾಡಿ ಪ್ರಾಣವನ್ನು ಬಿಡ್ತಾರೋ ಅಂಥವರಿಗೆ ನನ್ನ ಲೋಕದಲ್ಲಿ ಪ್ರವೇಶ ಉಂಟು ಅಂತ ನಾನು ಜಗತ್ತಿಗೆ ತೋರ್ತಾ ಇದ್ದೇನೆ ಅಂತ ಇಂದ್ರದೇವರು ಏತದ್ದಂಶವನ್ನು ಉಲ್ಲೇಖ ಮಾಡ್ತಾ ಗಂಗೆಯ ಹಿರಿಮೆಯನ್ನು ಇಡೀ ಜಗತ್ತಿಗೆ ತಾವು ಸಾರಿದ್ದಾರೆ. ಆದ್ದರಿಂದ ನೀವು ಪ್ರತಿನಿತ್ಯ ಮಾಡಬೇಕಾದಂತಹ ಕಾರ್ಯ ಯಾವುದು? ನಮ್ಮ ಮನೆಯಲ್ಲಿ ನಾವು ಸ್ನಾನ ಮಾಡಬೇಕಾದರೂ ಕೂಡ ಏನಂತ ಚಿಂತನೆ ಮಾಡಬೇಕು? ಗಂಗಾ ಸ್ನಾನಮಹಂ ಕರಿಷ್ಯೆ, ನಾನು ಗಂಗಾ ಸ್ನಾನ ಮಾಡ್ತಾ ಇದ್ದೇನೆ ಅಂತ ಚಿಂತನೆ ಮಾಡಬೇಕಂತೆ. ಹರಿದ್ವಾರಕ್ಕೆ ಹೋಗಿ ಸ್ನಾನ ಮಾಡಬೇಕಾದರೆ ದಾಸರು ಒಂದು ನುಡಿಯಲ್ಲಿ ಹೇಳ್ತಾರೆ, ಮುಳುಗುವಾಗ ತಂಬಿಗೆ ಮೇಲಿನ ಪ್ರೀತಿ ಅಂತಂದ್ರಂತೆ. ದಡದಲ್ಲಿ ತಂಬಿಗೆ ಇಟ್ಬಿಟ್ಟಿದ್ನಂತೆ ಒಬ್ಬ, ಮುಳುಗಕ್ಕೆ ಹೋದ್ನಂತೆ, ಮುಳುಗಿದಾಗ ದಡದಲ್ಲಿ ತಂಬಿಗೆ ಇಟ್ಟಿದ್ದೀನಿ, ಯಾರು ಕದ್ಕೊಂಡು ಹೋಗ್ಬಿಟ್ರೆ ಏನು ಮಾಡಬೇಕು ಅಂತ ತಲೆಗೆ ಬಂತಂತೆ. ಮುಳುಗಿದ್ದೆಲ್ಲಿ? ಗಂಗೆಯಲ್ಲಿ. ವಿಷಯ ಬಂದಿದ್ದು ಯಾವುದರ ಬಗ್ಗೆ? ತಂಬಿಗೆ ಬಗ್ಗೆ. ಹಾಗಾದ್ರೆ ಏನಾರು ಫಲ ಬಂತಾ? ಬರಲಿಲ್ಲ. ಅದೇ ನಮ್ಮ ಸ್ವಗೃಹದಲ್ಲಿ ನಾವು ಸ್ನಾನ ಮಾಡುವ ಕಾಲಕ್ಕೆ ಗಂಗಾ ಅಂತ ಯಾರು ಸ್ಮರಣೆ ಮಾಡ್ತಾ
ಸ್ನಾನಾದಿಗಳನ್ನು ನಡೆಸಿರ್ತಾರೋ ಅಂಥವರಿಗೆ ದೇವೇಂದ್ರನ ಸಭೆಯಲ್ಲಿ ನಮಗೆ ವಿಶಿಷ್ಟವಾದಂತಹ ಸ್ಥಾನ ಪರಮಾತ್ಮ ತಾನು ಅನುಗ್ರಹ ಮಾಡ್ತಾನೆ. ಅಷ್ಟು ಮಹಿಮಾ ಗಂಗೆಗೆ ಬಂದದ್ದು ಯಾವುದರಿಂದ ಅಂತಂದರೆ, ಆವ ನುಂಗುಷ್ಟಾವ ತೊಳೆದ ಗಂಗಾದೇವಿ ಪಾವನಳೆಣಿಸಿ ಮೆರೆದಾಳೆ, ಜೀವನ ಸೇರುವ ಪಾಪವ ಕಳೆವಾಳು ಈ ಗುಣನಿಧಿಗೆ ಎಣೆಯುಂಟೆ ಅಂತ ಲಕ್ಷ್ಮೀ ಶೋಭಾನ ಪದದಲ್ಲಿ ವಾದಿರಾಜ ಗುರು ಸಾರ್ವಭೌಮರು ಇದರ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಗಂಗೆಗೆ ಅಷ್ಟು ಮಹಿಮೆ ಹೇಗೆ ಬಂತು ಅಂತಂದರೆ, ಪರಮಾತ್ಮನ ಪಾದ ಸ್ಪರ್ಶ ಮಾಡಿದ್ರಿಂದ ಬಂತಂತೆ. ಹಾಗಾದರೆ ಅಂತಹ ಪರಮಾತ್ಮನ ಪಾದ ಸ್ಪರ್ಶ ಮಾಡಿದ ಗಂಗಾ ತೀರಕ್ಕೆ ಎಲ್ಲ ಹರಿಭಕ್ತರು ಬರ್ತಾರೆ ಅಂತ ಪರೀಕ್ಷಿತ್ ಮಹಾರಾಜರು ತಾವು ಅಲ್ಲಿ ಕೂಡೋಣ, ಅದಕ್ಕೆ ಅನುಗುಣವಾಗಿ ಋಷಿಮುನಿಗಳು, ದೇವತೆಗಳು, ಪರಮಾತ್ಮನ 3 ರೂಪಗಳು ಎಲ್ಲ ಆಸೀನವಾಗೋಣ ಆದಾಗ ಪರೀಕ್ಷಿತ್ ಮಹಾರಾಜರು ಆ ಸಭೆಯನ್ನು ಉದ್ದೇಶಿಸಿ ತಾವು ಮಾತಾಡಿದ್ರಂತೆ. ನಿಜವಾದ ಬಂಧುಗಳು ಅಂದರೆ ನೀವೇ ಅಂತಂದ ಆ ಕಾಲಕ್ಕೆ. ಕಾರಣ, ಎಲ್ಲ ಸಂಪತ್ತು ಇದ್ದಾಗ ಬಂಧು ಬಾಂಧವರು, ಸ್ನೇಹಿತರು ನಮ್ಮ ಹತ್ರ ಬಂದಿದ್ದಾರೆ, ನಮ್ಮ ಸಖ್ಯ ಮಾಡಿದ್ದಾರೆ, ಅದು ದೊಡ್ಡದಲ್ಲ. ಎಲ್ಲ ಕಳ್ಕೊಂಡಾಗಲೂ ಯಾರು ನಮ್ಮ ಜೊತೆಗೆ ಇರ್ತಾರೋ ಅವರೇ ನಿಜವಾದ ಬಂಧು ಬಾಂಧವರು. ಲೋಕದಲ್ಲಿ ಕ್ರಮ ಹೇಗೆ? ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಬಂಟರಾಗಿ ಬಂದು ಬಾಗಿಲ ಕಾಯುವರು. ಉಂಟಾದ ತನ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಗೋಣ ಮೇಲಕ್ಕೆ ಎತ್ತುವರು. ಕಾಡ ಬೆಳದಿಂಗಳು ಈ ಸಂಸಾರ ಕತ್ತಲೆ ಬೆಳದಿಂಗಳು. ಎಲ್ಲ ಇದ್ದಾಗ ಬಂಧು ಬಾಂಧವರು ಎಲ್ಲ ಬರ್ತಾರಂತೆ. ಆದರೆ ಬಡತನ ಬಂದರೆ ಯಾರೂ ನಮ್ಮ ಹತ್ರ ಬರೋದೇ ಇಲ್ವಂತೆ. ನಮ್ಮ ಮನೆ ಹತ್ರ ಬಂದರೂ ಎಲ್ಲ ಹಣ ಕೇಳಿಬಿಡ್ತಾರೋ ಅಂತ ಮುಖ ಆ ಕಡೆ ಮಾಡ್ಕೊಂಡ್ಬಿಡ್ತಾರಂತೆ. ಆದರೆ ಪರೀಕ್ಷಿತ್ ಮಹಾರಾಜರಂದರು, ನಾನು ಎಲ್ಲ ತ್ಯಾಗ ಮಾಡಿ ಬಂದಿದ್ದರೂ ಕೂಡ ನೀವೆಲ್ಲ ಬಂದಿದ್ದೀರಾ, ಇಲ್ಲಿ ನೆರೆದಿದ್ದೀರಾ ಅಂತಂದರೆ ನೀವೇ ನಿಜವಾದ ಬಂಧುಗಳು ಅಂತಂದ. ಅದ್ಯಾಪಿ ನಾರು ಮಡಿಯನ್ನು ಹುಟ್ಟಿದ್ದಾನೆ. ಏನೋ ರಾಜ ಬೇಕಾದ ಹಾರ ಹಾಕ್ಕೊಂಡಿದ್ದಾನ್ರಿ, ಯಾವುದು ತೆಗೆದುಕೊಡ್ತಾನೋ ಅದರ ಅಪೇಕ್ಷಿತ ಬಂದಿದ್ದಾರೆ ಅಂತಂದರೆ ನಾರು ಮಡಿ ಹುಟ್ಟಿದ್ದಾನಂತೆ, ಒಂದು ತುಳಸಿ ಹಾರವನ್ನು ಹಾಕಿದ್ದಾನಂತೆ. ಇಷ್ಟಾದರೂ ನೀವೆಲ್ಲ ಬಂದಿದ್ದೀರಾ ಅಂತಂದರೆ ನೀವೇ ನಿಜವಾದ ಬಂಧು ಬಾಂಧವರು ಅಂತ ಪರೀಕ್ಷಿತ್ ಮಹಾರಾಜರು ಏತತ್ಕಾಲಕ್ಕೆ ಆ ಸಭೆಯನ್ನು ಉದ್ದೇಶಿಸಿ ತಾವು ಮಾತನಾಡ್ತಾ ಇರೋಣ. ಆಗ ಭಗವಾನ್ ವ್ಯಾಸರು ತಾವು ಬಂದಿರೋಣ ಅವರನ್ನು ಕುರಿತು ಪರೀಕ್ಷಿತ್ ಮಹಾರಾಜರು ತಾ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯತ್ ಶ್ರೋತವ್ಯಂ ಅಥೋ ಜಾಪ್ಯಂ ಯತ್ ಕರ್ತವ್ಯಂ ನೃಪಿಃ ಸದಾ ಸ್ಮರ್ತವ್ಯಂ ಭಜನೀಯಂ ವಾ ಬ್ರೂಹಿ ಯದ್ವಾ ವಿಪರ್ಯಯಂ. ಏನು ಪ್ರಶ್ನೆ ಕೇಳಿದ್ದಾರೆ ಪರೀಕ್ಷಿತ್ ಮಹಾರಾಜರು ಅಂತಂದರೆ, ನಾನು ಏನು ಮಾಡಬೇಕು ಅಂತ ಕೇಳಲಿಲ್ಲ, ಮರಣಶೀಲರಾದ ಮನುಷ್ಯರು ಏನು ಮಾಡಬೇಕು ಅಂತಂದ. ಅಂದರೆ ಏನರ್ಥ? ನಾವು ನೀವೆಲ್ಲ ಏನು ಮಾಡಬೇಕು ಅಂತಂದು. ಯಾಕೆ? ಒಂದಲ್ಲ ಒಂದು ದಿವಸ ಮರಣ ಅಂತೂ ಎಲ್ರಿಗೂ ಬರಲೇಬೇಕು. ಹಾಗಾದ್ರೆ ನಮ್ಮ ಸಾಧನೆ ಹೆಂಗಾಗಬೇಕು ಅದನ್ನು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯತ್ತು ಶ್ರೋತವ್ಯಂ, ಯಾವುದರ ಶ್ರವಣ ಮಾಡಬೇಕು, ಯಾವುದರ ಶ್ರವಣ ಮಾಡಿದರೆ ನಮ್ಮ ದುಃಖ ಪರಿಹಾರ ಆಗಬೇಕೋ ಇದನ್ನೇ ಮುಂದೆ ಗೋಪಿಗೀತೆಯಲ್ಲಿ ಹೇಳಿದ್ದಾರೆ. ಯಾರು ಪರಮಾತ್ಮನ ಕಥಾಮೃತದ ಶ್ರವಣ ಮಾಡ್ತಾರೋ ಸಂಸಾರದಲ್ಲಿ ಜನ್ಯವಾದ ದುಃಖಗಳು ಪರಿಹಾರ ಅಂತ ತಿಳಿಸಿದ್ದಾರೆ.